ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. 27 ಬುಧವಾರ ನಮಗೆ ಸರ್ವತ್ರ ಏಕಾದಶಿ ಇದೆ. ಏಕಾದಶಿ ಅನ್ನುವಂಥದ್ದು ಪರಮ ಪವಿತ್ರವಾದ ದಿನ. ಎಷ್ಟೋ ಜನಕ್ಕೆ ತೀರದೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಕಾಣ್ತಾ ಇಲ್ಲ. ಎಲ್ಲ ರೀತಿಯ ದಾರಿಗಳು ಕ್ಲೋಸ್ ಆಗಿದೆ. ನಮ್ಮ ಜೀವನ ಇಷ್ಟೇ ಅನ್ನುವಂಥವರಿಗೆ ಈ ದಿನಗಳಲ್ಲಿ ತುಂಬಾ ವಿಶೇಷವಾದ ಒಂದು ಶಕ್ತಿ ಅನ್ನೋದು ಇರುತ್ತೆ. ಪರಿಹಾರ ಮಾಡ್ಕೊಳ್ಳಿ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟೊಂದು ಸಂತೋಷ ತುಂಬಿರುತ್ತೆ. ಯಾಕಂದರೆ ಕಲಿಯುಗದ ಭಗವಂತನು ಈ ದಿನ ನಮಗೆ ಈ ಏಕಾದಶಿಯ ದಿನ ಎಷ್ಟೋ ಜನ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡುವಂಥದ್ದು. ಅಲಂಕಾರ ಪ್ರಿಯ ಶ್ರೀ ಮಹಾವಿಷ್ಣು ಮನೆಯಲ್ಲೇ ಫೋಟೋ ವಿಗ್ರಹ ಇದ್ದರೆ ಅಲಂಕಾರ ಮಾಡಿ ಏಕಾದಶಿಯ ಪೂಜೆಗಳನ್ನು ಮಾಡ್ಕೊಳ್ತಾರೆ. ಸ್ನೇಹಿತರೆ, ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷತೆಯಿಂದ ಇರುತ್ತೆ. ಸಮಸ್ಯೆಗಳು ಬಗೆಹರಿಯುತ್ತೆ. ಯಾಕಂದರೆ ನಮಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯೋದೇ ಇಲ್ಲ ಅನ್ನುವಂಥವರು ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳಿಂದ ಮುಕ್ತಿ ಹೊಂದಬೇಕು. ಎಷ್ಟೋ ಜನಕ್ಕೆ ನಮಗೆ ಮೆಡಿಕಲ್ಲಲ್ಲೂ ಕೂಡ ದೊಡ್ಡ ದೊಡ್ಡ ಪರೀಕ್ಷೆಗಳೇ ಇರುತ್ತೆ. ಅಂತಹದ್ರಲ್ಲೂ ಕೂಡ ಯಾವುದೋ ಒಂದು ನಾವು ನಮ್ಮ ಹಿರಿಯರು ಮಾಡಿದಂಥ ಪುಣ್ಯ ಫಲ, ನಾವು ಈ ದಿನ ಚೆನ್ನಾಗಿದ್ದೀವಿ, ಎಷ್ಟೇ ಕಷ್ಟ ಪರೀಕ್ಷೆಗಳು ಬಂದ್ರೂ ಅಂತ ಹೇಳ್ತೀವಿ ನೋಡಿ. ಅದು ಎಲ್ಲವೂ ಕೂಡ ಒಂದು ಮಿರಾಕಲ್ ಥರನೇ ಸ್ನೇಹಿತರೆ. ಕಲಿಯುಗದ ಭಗವಂತನನ್ನು ಏಕಾದಶಿಯ ದಿನ ವಿಶೇಷವಾದ ಪರಮ ಪವಿತ್ರವಾದ ದಿನ ಅಂತ ನಾವು ಲೆಕ್ಕಕ್ಕೆ ತಗೊಳ್ಳೋದ್ರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ 2 ಪುಟ್ಟದಾಗಿ ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆ ಮಾಡುವಂಥದ್ದು. ಯಾರಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೋ ಅವರು ಉಪವಾಸ ಇರಬಹುದು. ಏಕಾದಶಿಯ ದಿನಗಳಲ್ಲಿ ಉಪವಾಸ ಇರೋದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಚುರುಕಾಗುತ್ತೆ, ಕಾಯಿಲೆ ಕಸಾಲೆಗಳು ಅನ್ನೋದು ಬರೋದಿಲ್ಲ. ನಮ್ಮ ದೇಹದ ಒಂದು ಸಿಸ್ಟಮೆಟಿಕ್ ಆಗಿ ನಡ್ಕೊಂಡೋಗುತ್ತೆ. ಯಾವುದೇ ರೀತಿಯಾದಂಥ ಈಗ 10 ಹಲವು ಕಾಯಿಲೆಗಳು ಒಬ್ಬ ಮನುಷ್ಯನಿಗೆ ಸ್ನೇಹಿತರೆ, ಅದು ಎಲ್ಲವೂ ಕೂಡ ನಿಯಂತ್ರಣದಲ್ಲಿ ಇರೋದಕ್ಕೆ ಈ ರೀತಿಯ ದಿನ ಸೂಕ್ತವಾಗಿರುತ್ತೆ. ಆದರೆ ಎಲ್ರಿಗೂ ಕೂಡ ಉಪವಾಸ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ. ಯಾರಿಗಾಗುತ್ತೋ ಅವ್ರು ಮಾಡ್ಕೊಳ್ಬಹುದು. ಗರ್ಭಿಣಿಯರು, ಮಕ್ಕಳು, ಕಾಲೇಜು ಸ್ಕೂಲ್ಗೆ ಹೋಗುವಂಥವರಾದರೆ ಉಪವಾಸ ಇರೋದಕ್ಕೆ ಹೋಗಬೇಡಿ ಈ ದಿನ. ಹಾಗೂ ಅನ್ನದಿಂದ ಅಂದರೆ ಅಕ್ಕಿಯಿಂದ ಮಾಡಿದಂಥ ಅನ್ನ ಪದಾರ್ಥಗಳನ್ನು ಈ ದಿನ ಆದಷ್ಟು ಕಡಿಮೆ ಮಾಡುವಂಥದ್ದು, ತಿನ್ನಬಾರ್ದು ಈ ದಿನಗಳಲ್ಲಿ. ಹಾಗೆ ನೀವು ಬೇರೆ ರೀತಿಯಲ್ಲಿ ಅಲ್ಪ ಆಹಾರವನ್ನು ಸೇವನೆ ಮಾಡಿಕೊಳ್ಬಹುದು. ಇದು ನಮ್ಮ ದೇಹಕ್ಕೂ ಮನಸ್ಸಿಗೂ ಹಾಗೂ ನಮ್ಮ ಸಾಧನೆಗೂ ಕೂಡ, ನಮ್ಮ ಯಶಸ್ಸಿಗೂ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಹೇಳಬಹುದು. ಅದಕ್ಕೋಸ್ಕರ ಒಂದರಿಂದ ಒಂದು ಅನ್ನುವಂಥದ್ದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಆದರೆ ನೀವು ಫಾಲೋ ಮಾಡಬಹುದು. ದೀಪಾರಾಧನೆ ಮಾಡುವಂಥದ್ದು ಈ ದಿನ ತುಂಬ ವಿಶೇಷತೆಯಿಂದ ಇರುತ್ತೆ. ತುಳಸಿ ಗಿಡದ ಹತ್ತಿರ ತಪ್ಪದೆ ತುಪ್ಪದ ದೀಪಾರಾಧನೆ ಮಾಡಿ. ಏಕೆಂದರೆ ತುಳಸಿ ಮಾತೆ ಬಂದು ಈ ದಿನ ನಾವು ಏಕಾದಶಿಯ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಇರುತ್ತೆ. ಇನ್ನು ತಾಮ್ರದ ಚೊಂಬಿನ ಪರಿಹಾರವನ್ನು ಮಾಡ್ಕೊಳ್ಳಿ. ತಾಮ್ರದ ಚೊಂಬು ಲಕ್ಷ್ಮೀ ದೇವಿಯ ಸಂಕೇತ, ಸಂಪತ್ತನ್ನು ತರುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದು, 4 ಕಡೆಯಿಂದ ಅದೃಷ್ಟ ಹುಡುಕಿ ಬರುವಂಥದ್ದು, ದುಡ್ಡು ಕಾಸು ಯಥೇಚ್ಛವಾಗಿ ನಮಗೆ ಸಿಗುವಂಥ ಯೋಗ ಕೂಡಿ ಬರುವಂಥ ಒಂದು ದಿನ ಅಂತ ಹೇಳಬಹುದು. ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ. 1 ರೂಪಾಯಿ ಕೂಡ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಎಷ್ಟೋ ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ, ಬಡತನದಿಂದ ಮಕ್ಕಳು ಕಣ್ಣೀರಾಗ್ತಾ ಇರ್ತಾರೆ. ನಮ್ಮ ಪೇರೆಂಟ್ಸ್ ನಮಗೇನು ಮಾಡಿಕೊಡ್ತಾ ಇಲ್ಲ ಅಂತಂದ್ಬಿಟ್ಟು, ಅಥವಾ ಪೇರೆಂಟ್ಸ್ ಕೈಯಲ್ಲೂ ಕೂಡ ಏನು ಮಾಡೋದಕ್ಕಾಗ್ತಾ ಇರೋದಿಲ್ಲ. ಅಂದರೆ ಮಕ್ಕಳಿಗೆ ಏನಾದರೂ ಫ್ಯೂಚರ್ಗೋಸ್ಕರ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಅದನ್ನು ಮೊದಲು ಮನೆಯಲ್ಲಿ ಇರುವಂಥ ದರಿದ್ರವನ್ನು ಓಡಿಸೋದಕ್ಕೆ ತುಂಬ ಸಹಾಯಕ್ಕೆ ಬರುತ್ತೆ. ಒಂದು ತಾಮ್ರದ ಚೊಂಬನ್ನು ತಗೊಂಡಿದ್ದೆ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಳ್ಳಿ ಸ್ನೇಹಿತರೆ. ತುಂಬ ಈಸಿಯಾಗಿರುತ್ತೆ. ನಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಬೇಕು. ಈ ಥರ ಇಡೋದ್ರಿಂದ ಅಷ್ಟೈಶ್ವರ್ಯಗಳು ಕೂಡ ನಮ್ಮ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ. 1 ರೂಪಾಯಿಗೂ ಕೂಡ ಆ ಬಡತನ ಅನ್ನುವಂಥದ್ದು ಕಾಡ್ತಾ ಇದೆ ಅನ್ನುವಂಥವರು ಕೂಡ ನಿಮ್ಮ ಬಡತನವನ್ನೇ ಮರಿತೀರ. ಅಷ್ಟು ಸಿರಿ ಸಂಪತ್ತು ಅನ್ನುವಂಥದ್ದು, ಸಿರಿತನ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಏಕಾದಶಿಯ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ, ತಾಮ್ರದ ಚೊಂಬಲ್ಲಿ ನೀರನ್ನು, ಶುದ್ಧವಾದಂಥ ನೀರನ್ನು
ನೀರನ್ನು ಇಟ್ಕೊಳ್ಳಿ ಫಸ್ಟು. ಅದಕ್ಕೆ ನೀವು ಮೊದಲು ಅರಿಶಿಣ ಕುಂಕುಮವನ್ನು ಹಾಕಬೇಕು. ಹಳದಿ ಅಕ್ಷತೆ, ಸ್ವಲ್ಪ ಅಕ್ಷತೆ ಮಾಡ್ಕೊಂಡಿರ್ತೀವಲ್ವ, ಅಕ್ಷತೆಯನ್ನು ಸ್ವಲ್ಪ ಹಾಕಬೇಕು. ಹಾಗೆ ಗಂಧವನ್ನು ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಮುಖ್ಯವಾಗಿ ನಾವು ಪಚ್ಚಕರ್ಪೂರವನ್ನು ಹಾಕಬೇಕು. ಪಚ್ಚಕರ್ಪೂರದ ಆರತಿ ಮಾಡೋದ್ರಿಂದ, ಪಚ್ಚಕರ್ಪೂರದ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಸಕಾರಾತ್ಮಕವಾಗಿರುವಂಥದ್ದು ಎಲ್ಲವೂ ಮನೆಯೆಲ್ಲ ನಮಗೆ ತುಂಬಿ ತುಳುಕಾಡುತ್ತೆ. ಸ್ವಲ್ಪ ಪಚ್ಚಕರ್ಪೂರವನ್ನು ಬಳಸಿ. ಹಾಗೂ ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು ಅಂದರೆ ದಾಸವಾಳದ ಹೂವು. ಆ ದಾಸವಾಳದ ಹೂವಲ್ಲಿ ಭೂಮಾತೆ ಕೂಡ ಇರೋದರಿಂದ ಭೂಮಿಗೆ ಯಾರಿಗೆ ಒಂದು ಇದು ಯೋಗ ಇರೋದಿಲ್ಲ ನೋಡಿ, ಅಂದರೆ ಭೂಮಿ ಕೊಂಡುಕೊಳ್ಳುವಂಥ ಯೋಗ, ಅಂತಹವರು ಇದನ್ನು ಬಳಸಿ. ಆಗ ಭೂಮಿಯ ಯೋಗ ಕೂಡಿ ಬರುತ್ತೆ, ಮನೆ ಕಟ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ, ಸ್ವಂತ ಮನೆಯ ಯೋಗ ಅನ್ನುವಂಥದ್ದು ಬರುತ್ತೆ, ಅಷ್ಟೈಶ್ವರ್ಯಗಳು ಬರುತ್ತೆ. ಈ ವಸ್ತುಗಳನ್ನು ಎಲ್ಲವೂ ಹಾಕಿ ನೀವು ಇದಕ್ಕೆ ಬಹಳ ಮುಖ್ಯವಾಗಿ ನಾವು 5 ರೂಪಾಯಿ ಕಾಯಿನನ್ನು ಹಾಕಬೇಕು. ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ, ಪರ್ಸಲ್ಲಿ ವಾಲೆಟಲ್ಲಿ ದುಡ್ಡು ಇಟ್ಕೊಂಡಿರ್ತೀವಿ, ಇರೋದಿಲ್ಲ, ಎಷ್ಟು ಇಟ್ಕೊಂಡ್ರೂ ಖರ್ಚಾಗ್ಬಿಡುತ್ತೆ. ಕನಿಷ್ಠ ಪಕ್ಷ ಒಂದು 100 ರೂಪಾಯಿ ಕೂಡ ನಮ್ಮ ಪರ್ಸಲ್ಲಿ ನಿಲ್ಲೋದಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ದುಡ್ಡು ಸದಾಕಾಲ ನಮ್ಮ ಹತ್ರ ಇರಬೇಕು, ಆದಾಯ ಜಾಸ್ತಿ ಆಗಬೇಕು, ನಮ್ಮ ಮನೆಯಲ್ಲಿ ದನ ಅನ್ನುವಂಥದ್ದು ನಿಲ್ಲಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಹಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬರುವಂಥದ್ದು. ಆದರೆ ಅದು ಬರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತೀವಿ, ಇರೋದಿಲ್ಲ. ಅಂತಹವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ. ತಾಮ್ರದ ಚೊಂಬಿಂದ ಮಾಡುವಂಥ ಪರಿಹಾರ ನಮಗೆ ಸಾಕಷ್ಟು ನಮ್ಮ ಮನೆಯ ಒಳಗಡೆ ದುಡ್ಡು ಬರೋದಕ್ಕೇ ಸೂಚಿಸುವಂಥ ಸೂಚನೆ ಇದಾಗಿರೋದ್ರಿಂದ ತಪ್ಪದೇ ಇದನ್ನು ಇಷ್ಟು ರೆಡಿ ಮಾಡಿಕೊಂಡು ಸಂಜೆ ನೀವು 6 ಗಂಟೆಯ ಮೇಲೆ ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು. ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಕ್ಲೀನಾಗಿ ಸ್ವಲ್ಪ ನಾವು ಹೇಗಿದ್ರೂ ಮನೆಗಳನ್ನು ಒರೆಸ್ಕೊಳ್ತೀವಿ, ಆ ಜಾಗದಲ್ಲಿ ನಿಮಗೆ ಪದ್ಮದಳ ರಂಗೋಲಿ ಬಂದರೆ ಬಿಡಿಸಬಹುದು. ಇಲ್ಲಾಂದರೆ ನೀವು ಯಾವುದಾಗುತ್ತೋ ಅದನ್ನು ಬಿಡಿಸಿ ಇದ್ರ ಮೇಲೆ ನೀವು ಇಷ್ಟು ವಸ್ತುಗಳನ್ನು ಹಾಕಿ ಹೂವನ್ನು ಹಾಕಿ ಇಡೋದ್ರಿಂದ, ಅದಕ್ಕೆ ಸ್ವಲ್ಪ ನೀವು ಧೂಪ ತೋರಿಸಿ ಸಾಂಬ್ರಾಣಿ ಇಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನುವಂಥದ್ದು ತುಂಬಿ ತುಳುಕಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಯಾಕಂದರೆ ಈ ಪರಿಹಾರ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಈ ದಿನ ಮಾಡ್ಕೊಳ್ಳೋದ್ರಿಂದ ಯಥೇಚ್ಛವಾದಂಥ ಧನಾಕರ್ಷಣೆಯನ್ನು ನಾವು ಕಾಣಬಹುದು ಅಂತ ಹೇಳ್ತೀನಿ. ಇನ್ನು ನಮ್ಮ 6ನೇ ದಿನ ಇದನ್ನು ನೀವು ತೆಗೆದುಬಿಟ್ಟು ಅದರಲ್ಲಿ ಇರುವಂಥ ವಸ್ತುಗಳು ಎಲ್ಲವೂ ಗಿಡಕ್ಕೆ ಹಾಕಿಬಿಡಿ. 5 ರೂಪಾಯಿ ಕಾಯಿನ್ ಮಾತ್ರ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಇಷ್ಟೇ ಸುಲಭವಾಗಿ.